ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಮ್ಮ ಡೆಲ್ಲಿಯಲ್ಲಿ ಏನು ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, ಕಾರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದರೆ, ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಡೆಲ್ಲಿ, ಅಲ್ಲಿಯ ಒಂದು ಭದ್ರತೆ ಏನು ಕೇಂದ್ರದ ಅಂಡರ್ ಬರ್ತದೆ. ಅದರಲ್ಲೂ ಕೂಡ 2 ಗೌರ್ಮೆಂಟ್ ಒಂದೇ ಇದೆ. ಅದಕ್ಕೋಸ್ಕರ ಅಲ್ಲಿ ಅಷ್ಟೊಂದು ಸ್ಫೋಟಕ ವಸ್ತುಗಳು ಎಲ್ಲಿಂದ ಬಂತು, ಅದೆಲ್ಲ ಯಾವುದೇ ರೀತಿ ಈಗ ಪುಲ್ವಾಮಾ ದಾಳಿ ಸೇಮ್ ಮಾದರಿಯಲ್ಲಿ ಇದು ಕೂಡ ನಡೆದಿರುವಂಥದ್ದು ನಮಗೆ ಶಂಕೆ ಮೂಡ್ತಾ ಇದೆ. ಯಾಕಂತ ಕೇಳಿದರೆ, ಮಧ್ಯದಲ್ಲಿ ಆ ರೀತಿಯಾದಂಥ ಸ್ಫೋಟಕ ವಸ್ತುಗಳು ನಿಮ್ಮ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇದೆ? ಇಂಟೆಲಿಜೆನ್ಸಿ ನಾವು ಪುಕ್ಕಟೆ ಸ್ಯಾಲ್ರಿ ತಿನ್ಕೊಂಡು ಹೊಟ್ಟೆ ದೊಡ್ಡ ಮಾಡ್ಕೊಳ್ಳೋದು ಬಿಟ್ಟರೆ ಮತ್ತೆ ಏನೂ ಅದು ಪ್ರಯೋಜನ ಇಲ್ಲ. ಯಾಕಂತ ಕೇಳಿದ್ರೆ ಅವ್ರದ್ದು ವೈಫಲ್ಯತೆಯನ್ನು ಕಾಣಿಸ್ತಾ ಇದೆ, ಅದು ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಮತ್ತೇನಂದರೆ, ನೀವು ಒಂದು ಗೌರ್ಮೆಂಟ್ ಮಾಡೋದಕ್ಕೂ ಅದು ನಾಲ್ಕು, ಯಾಕಂದರೆ ಸುಮ್ಮನೆ ರಾಜೀನಾಮೆ ಕೊಟ್ಕೊಂಡು ಮನೆಗೆ ಹೋಗೋದು ಸುಖ. ಯಾಕಂತ ಕೇಳಿದರೆ, ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ಭದ್ರತೆಯೇ ಇಲ್ಲ ಅನ್ನೋ ಒಂದು ದೇಶದ ಹಾರ್ಟಿಗೆ ನೀವು ಒಂದು ಭದ್ರತೆಯನ್ನು ಒದಗಿಸೋಕೆ ಆಗ್ತಾ ಇಲ್ಲ ಅಂದಮೇಲೆ, ನೀವು ಬಾಕಿ ರಾಜ್ಯಕ್ಕೆ ಒಂದು 28 ರಾಜ್ಯಗಳಿಗೆ ಹೇಗೆ ಭದ್ರತೆಯನ್ನು ಒಸ್ತೀರಾ? ಅದಕ್ಕೋಸ್ಕರ ಜನರಲ್ಲಿ ಒಂದು ಏನು ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಮತ್ತೇನಂದರೆ, ನಮ್ಮ ದೇಶದ ಜನ ಏನು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಇದೆಲ್ಲ ಬಾಂಬ್ ಬ್ಲಾಸ್ಟ್ಗಳು ಯಾವ ರೀತಿ ಇಲ್ಲ. ಯಾಕಂದರೆ ಮೊದಲೇ ಆಮ್ ಆದ್ಮೇಲಿದ್ದಾಗ ಏನೇನೋ ಇವರು ಹೇಳ್ತಿದ್ರು. ಈಗ ನಿಮ್ಮದೇ ಗೌರ್ಮೆಂಟ್ ಇದೆಯಲ್ಲ, ಅಲ್ಲಿ ನೀವು ಯಾವ ರೀತಿ ಅಧಿಕಾರವನ್ನು ಮಾಡ್ತಾ ಇದ್ದೀರಿ? ಯಾಕಂತ ಕೇಳಿದರೆ, ಈಗಾಗಲೇ ಕೇಂದ್ರದ ಅಂಡರು ಎಲ್ಲ ಬರೋದ್ರಿಂದ, ಯಾಕಂದರೆ ಕೇಂದ್ರಾಡಳಿತ ಪ್ರದೇಶ ಭದ್ರತೆ ಎಲ್ಲ ನಿಮ್ಮ ಅಂಡರೇ ಇರ್ತದೆ. ಯಾಕಂತ ಕೇಳಿದರೆ, ಅಲ್ಲೇನಾಗ್ತದೆ ಅಂದರೆ, ನಮ್ಮ ಪಥಸಂಚಲನದ ಸಮಯದಲ್ಲಿ ಎಲ್ಲ ವಸ್ತುಗಳು ಎಲ್ಲ ಇರೋದ್ರಿಂದ ಕೇಂದ್ರದ ಅಂಡರ್ದಲ್ಲಿ ಬರ್ತದದ್ದು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಮತ್ತೆ ಮುಂದಿನಲ್ಲಿ ನೀವು ರಾಜಕೀಯ ಮಾಡೋದಕ್ಕೆ ನಾಲಾಯಕು. ಯಾಕಂದರೆ ಜನರಿಗೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ, ಕೇಂದ್ರದ ಅಂಡರ್ ಬರೋದ್ರಿಂದ ಇದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ, ಮತ್ತು ರಾಜ್ಯದಲ್ಲೂ ಅದೇ ಗೌರ್ಮೆಂಟ್ ಇದೆ. ಅದಕ್ಕೋಸ್ಕರ ಅದರ ವೈಫಲ್ಯತೆಯನ್ನು ಎದ್ದು ಕಾಣಿಸ್ತಾ ಇದೆ. ಮತ್ತು ಇಂಟೆಲಿಜೆನ್ಸಿ ಏನು ಮಾಡ್ತಾ ಇದೆ? ಇಂಟೆಲಿಜೆನ್ಸಿ ಅವರು ಬಾಂಬ್ ತಂದ್ಕೊಂಡು ಬ್ಲಾಸ್ಟ್ ಮಾಡೋ ತನಕ ಏನು ಮಾಡ್ತಾ ಇದ್ದು? ಸ್ಫೋಟಕಗಳು ಎಲ್ಲಿಂದ ಬಂದವು? ಇದು ಪುಲ್ವಾಮಾದಲ್ಲೂ ಅದೇ ರೀತಿ ಅದಕ್ಕಾಗಿ ಯಾವುದೇ ಲೆಕ್ಕಾಚಾರನೇ ಕೊಟ್ಟಿಲ್ಲ ಅವರು. ಇದೂ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಯಾಕಂದರೆ ಅಮಾಯಕರು ಬಲಿಪಶು ಆಗ್ತಾ ಇದ್ದಾರೆ ನಮ್ಮ ದೇಶದ ಜನರು. ಅದಕ್ಕೋಸ್ಕರ ಈಗ ನಮ್ಮ ಮನೆಯವರು, ಪ್ರತಿಯೊಬ್ಬರು ಮನೆಯವರು ಎಲ್ಲಿ ಡೆಲ್ಲಿಲಿ ಹೋದಾಗ ಇದೇ ಥರ ಹಾಸ್ಯ ಆಗಿರ್ಬೋದು, ಯಾವುದೇ ಕಡೆ ಆಗಿರ್ಬೋದು. ಯಾಕಂದರೆ ಅವರು ಈಗ ಚುನಾವಣೆ ಟ್ರೆಂಡ್ನಲ್ಲೇ ಏನೋ ಒಂದು ಮಾಡುವಂಥದ್ದು ಅದೆಲ್ಲ ಸಹಜವಾಗಿ ಇದು ಆಗಿಬಿಟ್ಟಿದೆ. ಯಾಕಂದರೆ ಇದಕ್ಕೆಲ್ಲ ಬಲಿಪಶು ಆಗಬಾರ್ದು. ಯಾಕಂತ ಕೇಳಿದ್ರೆ, ಅಲ್ಲಿಯ ಜನ ನೋಡಿ ಈಗಾಗಲೇ ಅಲ್ಲಿ BJPಯನ್ನು ಆಯ್ಕೆ ಮಾಡಿ ತಂದಿದ್ದಾರೆ. ಅದು ಸಹ ಅಲ್ಲಿ ಯೋಚನೆಯನ್ನು ಮಾಡಬೇಕು. ಯಾಕಂದರೆ BJP ಒಂದು ವಿಷಯ ಅಲ್ಲ. ಯಾಕಂದರೆ ನಮ್ಮ ದೇಶದ ಹಾರ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬರುವವರಿಗೆಲ್ಲ ಕೂಡ ಹಾರ್ಟ್ ಆಫ್ ಇಂಡಿಯಾ ಅದು, ಗೇಟ್ ಆಫ್ ಇಂಡಿಯಾ ಮತ್ತು ಹಾರ್ಟ್ ಆಫ್ ಇಂಡಿಯಾ ಅದು. ಅದಕ್ಕೋಸ್ಕರ ನಾನು ಹೇಳ್ತಾರಂತ ಏನಂದರೆ, ಈಗ ಪ್ರತಿಯೊಬ್ಬರು ಮನೆಯವರು ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದ್ರೆ ನಾವು ಬೆಂಗಳೂರು, ನಮ್ಮದು ಕ್ಯಾಪಿಟಲ್ ಬೆಂಗಳೂರು ಆಗಿರೋದ್ರಿಂದ ಪ್ರತಿಯೊಂದು ನಮ್ಮ ರಾಜ್ಯದ ಜನ ಬೆಂಗಳೂರಿಗೆ ಹೋಗ್ತಾರೆ, ನಮ್ಮ ಪ್ರತಿಯೊಂದು ರಾಜ್ಯದ ಜನ ಡೆಲ್ಲಿಗೆ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಡೆಲ್ಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಬರ್ತದೆ. ಆ ಸಮಯದಲ್ಲಿ ನಮ್ಮ ಡೆಲ್ಲಿಯಲ್ಲಿ ಭದ್ರತೆ ಇಲ್ಲ ಅಂದಮೇಲೆ ನಮ್ಮದು ರಾಜ್ಯದಲ್ಲಿ ಯಾವ ರೀತಿ ಭದ್ರತೆಯನ್ನು ಕೊಡ್ಬೋದು ಅನ್ನೋದೇ ನಮಗೊಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ನಾವೀಗಾಗಲೇ ಈ ವಿಚಾರವನ್ನು ನಾವು ಪಬ್ಲಿಕ್ಗೆ ಬಿಡ್ತಾ ಇದ್ದೇವೆ. ಯಾಕಂದ್ರೆ ನೀವೇ ಯೋಚನೆ ಮಾಡಿ, 2 ಸರ್ಕಾರ ಅಲ್ಲೂ ಇದೆ, ಲಾ ಆ್ಯಂಡ್ ಆರ್ಡರ್ ಅವರೇ ಇದೆ. ಇಲ್ಲಿ ಸ್ಫೋಟಕ ವಸ್ತುಗಳು ಹೆಂಗೆ ಬಂತು? ಮತ್ತೇನಂದರೆ, ಇವ್ರ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಮತ್ತು ಇವ್ರು ರಾಜಕೀಯ ಮಾಡೋದಕ್ಕೆ ನಾಲಾಯಕ ಅಂದ್ಕೊಂಡು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.